ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸಮಾನತೆಯ ಹರಿಕಾರ ಬಸವಣ್ಣ. ಸುದ್ದಿಯ ವಿವರ. ಬಸವಣ್ಣ ಸಮಾನತೆಯ ಹರಿಕಾರ. ಹೆಣ್ಣು ಮಕ್ಕಳು ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಎಲ್ಲರಲ್ಲೂ ಮಾನವೀಯತೆ ಕಾಣಬೇಕೆಂದು ಸಮಾಜದಲ್ಲಿ ಒಂದು ಹೊಸ ಅಲೆ ಸೃಷ್ಟಿಸಿದ ಮಹಾನ್ ಕ್ರಾಂತಿಕಾರಿ ಎಂದು ನಾಗಲಾಪುರ ಸಂಸ್ಥಾನ ಮಠದ ಶ್ರೀ ತೇಜಲಿಂಗೇಶ್ವರ ಸ್ವಾಮೀಜಿ ಅಭಿವ್ಯಕ್ತಪಡಿಸಿದರು. ಕೋಲಾರ ತಾಲೂಕು ನರಸಾಪುರ ಹೋಬಳಿಯ ದೊಡ್ಡವಲ್ಲಭಿ ಗ್ರಾಮದಲ್ಲಿ ಜಗಜ್ಯೋತಿ ಶ್ರೀ ಬಸವೇಶ್ವರ ನೂತನ ಪುತ್ಥಳಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬಸವಣ್ಣನವರು ಅನುಭವ ಮಂಟಪದ ಮಾದರಿಯಲ್ಲಿ ಇಂದು ಸಂಸತ್ ಭವನವಾಗಿ ಏರ್ಪಟ್ಟಿದೆ. 12ನೇ ಶತಮಾನವು ಭರತಖಂಡದ ಧಾರ್ಮಿಕ ಪರಂಪರೆಯಲ್ಲಿ ಒಂದು ಚಿರಸ್ಮರಣೀಯ ಘಟ್ಟವಾಗಿ ಉಳಿಯಲು ಬಹಳಷ್ಟು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು. ವೇಮಗಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಮಾತನಾಡಿ, ಜಗತ್ತಿನ ಶ್ರೇಷ್ಠ ತಂತ್ರಜ್ಞಾನಿಗಳಲ್ಲಿ ಬಸವಣ್ಣ ಒಬ್ಬರು. 12ನೇ ಶತಮಾನದಲ್ಲಿ ಜಾತಿ, ಧರ್ಮ, ಲಿಂಗ ಮತ್ತು ಭಾಷೆಯ ಆಧಾರದ ಮೇಲೆ ಸಮಾಜದಲ್ಲಿ ಅಸಮಾನತೆ ಸರಿಪಡಿಸಲು ಪ್ರಯತ್ನಿಸಿದರು ಎಂದರು. ಶ್ರೀ ಬಸವೇಶ್ವರ ನೂತನ ಪುತ್ಥಳಿ ವಿವಿಧ ಪುಷ್ಪಾಲಂಕಾರ ಮತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಆಂಧ್ರಹಳ್ಳಿ ರುದ್ರೇಶ್ ಮತ್ತು ತಂಡದವರಿಂದ ವೀರಗಾಸೆ, ನೃತ್ಯ ಪ್ರದರ್ಶನ, ಜಗಜ್ಯೋತಿ ಬಸವೇಶ್ವರರ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ನರಸಾಪುರ ಹೋಬಳಿಯ ದೊಡ್ಡವಲ್ಲಭಿ ಗ್ರಾಮದ ಜಗಜ್ಯೋತಿ ಶ್ರೀ ಬಸವೇಶ್ವರ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತ ಎನ್.ಆರ್. ಜ್ಞಾನಮೂರ್ತಿ, ವೀರಶೈವ ಸಮಾಜದ ಮುಖಂಡರಾದ ಸುರೇಶ್, ಷಣ್ಮುಗಯ್ಯ, ದೊಡ್ಡವಲ್ಲಭಿ ಗ್ರಾಮದ ಡಿ.ಆರ್. ಮಂಜುನಾಥ್, ನಾಗಭೂಷಣ್, ಧನಂಜಯ್, ಲಿಂಗರಾಜು, ಆರ್. ಚಂದ್ರಪ್ಪ ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಪೂಜ್ಯ ಭಾವನೆಯಿಂದ ನೋಡ್ತೀವಿ ಅಂತ ಹೇಳಿದ್ರೆ, ಬಹುಶಃ 12ನೇ ಶತಮಾನದ ಪೂರ್ವದೊಳಗೆ ಬಹಳಷ್ಟು ಪದ್ಧತಿಗಳು ಜಾರಿಯಲ್ಲಿತ್ತು. ಹೆಣ್ಣು ಗಂಡು ಎಂತಕ್ಕಂಥ ಭೇದ ಭಾವ ಆ ಒಂದು ಹಂತದಲ್ಲಿ ಇತ್ತು. ಮತ್ತು ಇನ್ನು ವರ್ಗ ಅವ ಮೇಲು ಕೀಳು ಎಂತಕ್ಕಂಥ ಭೇದ ಭಾವವಿತ್ತು. ಈ ಎಲ್ಲ ಭೇದ ಭಾವಗಳನ್ನು ತೊರೆದು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಂಥ ವ್ಯಕ್ತಿ ಅದು ನಮ್ಮ ಬಸವಣ್ಣವರು ಇವತ್ತು ದಿನ ಆಗಿರ್ತಕ್ಕಂಥವರಾಗಿದ್ದಾರೆ. ಅಂತ ಬಸವಣ್ಣನವರು 894 ವರ್ಷಗಳ ಹಿಂದೆ ಇವತ್ತು ಲಿಂಗೈಕ್ಯರಾಗಿ ನಾವು 894 ವರ್ಷದ ಒಂದು ಅವರ ಸ್ಮರಣೋತ್ಸವವನ್ನು ಇಡೀ ಮೊನ್ನೆ 30ನೇ ತಾರೀಕಿಂದ ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿದೆ. ಈ ಜಗತ್ತಿನೊಳಗೆ ಸಾಕಷ್ಟು ಮನುಷ್ಯರು ಹುಟ್ಟೋದನ್ನು ಸಾಯೋದನ್ನು ನಾವು ನೋಡ್ತಾ ಇರ್ತಕ್ಕಂಥವರಾಗಿದ್ದೀವಿ. ಆದರೆ 894 ವರ್ಷಗಳ ಅವಧಿಯಲ್ಲಿ ಅವರ ಸ್ಮರಣೆ ಮಾಡ್ತೀವಲ್ಲ, ಅವರು ಕೊಟ್ಟಂಥ ಒಂದು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು, ಅವರ ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ರೀತಿ ಇವತ್ತು ನಾವೆಲ್ಲರೂ ಸಹ ಯೋಚನೆ ಮಾಡ್ತಾ ಇದ್ದೇವೆ ಮಾಡಬೇಕಾಗಿರ್ತಕ್ಕಂಥದ್ದಾಗಿದೆ. ಅಂದರೆ ಬಸವಣ್ಣನವರು ಯಾಕೆ ಇಷ್ಟೊಂದು ಪ್ರಚಲಿತ ಆದರು ಅಂತ ಹೇಳಿದರೆ, ಪರೋಪಕಾರಾರ್ಥ ಮಿಡಲ್ ಶರೀರ ಅಂತಕ್ಕಂಥ ಮಾತು. ಸುರೇಶ್ ಅವರು, ಬಾಲೂರಿನ ಸಿದ್ದಪ್ಪನವರು, ನರಸಾಪುರದ ಬಸವರಾಜಪ್ಪನವರು, ಚಂದ್ರಶೇಖರ ಎನ್ನಪ್ಪವರು ಈ ಒಂದು ವಿಗ್ರಹಕ್ಕೆ ಆಗಮ ರೀತಿಯಾಗಿ ಪೂಜೆ ಮಾಡ್ತಕ್ಕಂಥ ನಮ್ಮ ಹೋಬಳಿಯ ನಿರಂಜನ ಶಾಸ್ತ್ರಿಗಳವರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಬಗೆಯ ಅತಿಥಿಗಳವರು ಮತ್ತು ಈ ಒಂದು ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಹಾಲಿ ಅಧ್ಯಕ್ಷ ಸದಸ್ಯರುಗಳು, ಊರಿನ ಎಲ್ಲ ಗ್ರಾಮಸ್ಥರಿಗೂ ಸಹ ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ಸರ್ವದೇವರ ಪಾರ್ವತಿ ಪರಮೇಶ್ವರರು, ಜಗರಾಜರು, ರೇಣುಕಾದಿ ಪಂಚಾಚಾರ್ಯರು, ಬಸವಾದಿ ಶಿವಶರಣರು ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಿರ್ತಕ್ಕಂಥ ಮಾತನಾಡಿ ನಮ್ಮ ಒಂದೆರಡು ಮಾತುಗಳಿಗೆ ವಿರಾಮ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ಊರಿಗೆ ಬಂದಿದ್ರಿ ಸರ್? ತುಂಬ ದಿವಸ ಆಯ್ತು. ಹ್ಞೂ, ಸ್ವಾಮಿಗಳು ಬಂದಾಗ ತಿನ್ಬಿಟ್ಟು ಎದ್ದೋಗ್ಬಿಡ್ತಾರೆ. ಯಾರು ಎದ್ದೋಗಲ್ಲ. ರೈಸ್ ಸಾಂಬಾರ್
ಈಗ ಬರ್ತಾ ಇರೋದ ಅದನ್ನ ಹೇಳ್ಬೇಕು ನೀನು. ಈಗ ಬರ್ತಾ ಇರೋದ ಅದನ್ನ ಹೇಳ್ಬೇಕು ನೀನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುವೇ ಪಾದಾರಗಳನ್ನು ನಮಸ್ಕರಿಸುತ್ತಾ ದೊಡ್ಡಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಕುಟುಂಬದ ಸದಸ್ಯರುಗಳಾಗಿರ್ತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತರಿಗೆ ನಾನು ವಿಜ್ಞಾಪನೆ ಸಲ್ಲಿಸುತ್ತಾ ಇಂದಿನ ನಮ್ಮ ದೊಡ್ಡವಲ್ಲಭಿ ಸುಕ್ಷೇತ್ರದಂತಹ ದೊಡ್ಡವಲ್ಲಭಿಯಲ್ಲಿ ಬಸವಣ್ಣನವರ ಮೂರ್ತಿ ವಿಗ್ರಹನ ಅನಾವರಣ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ದೊಡ್ಡವಲ್ಲಭಿ ಇರ್ತಕ್ಕಂಥ ಎಲ್ಲ ಸಮಸ್ತ ಜನರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಹಾಗೆ ನಮ್ಮ ಕುಟುಂಬ ಅಂತ ನಮ್ಮ ಕುಟುಂಬದಲ್ಲಿ ಇರತಕ್ಕಂಥ ಎಲ್ಲ ಜನರು ಸೇರಿ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ. ಆ ಸಂಘಟನೆ ಹೆಸರೇ ನಮ್ಮ ಕುಟುಂಬ. ಆ ಕುಟುಂಬದಲ್ಲಿ ನಮ್ಮವರು, ಬೇರೆಯವರು, ಹಿರಿಯರು, ಕಿರಿಯರು, ಹಲವಾರು ಗಣ್ಯ ವ್ಯಕ್ತಿಗಳು ಇವರಿಗೂ ಸಹ ಇದ್ದಾರೆ. ಅವರಿಗೆ ನಾನು ಮನಸ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಈ ಕಲ್ಯಾಣ ಮಂಟಪಕ್ಕೆ ಮುನ್ನುಡಿ ಮುಂಚೂಣಿ ಹಾಕಿದಂತಹ ಮಂಜಣ್ಣನವರು ಇದಕ್ಕೆ ಮೊದಲ ಕಾರ್ಯಕರ್ತರಾಗಿರ್ತಾರೆ. ಹಾಗೆ ಧನಂಜಯನವರು ಸಹ ಇದ್ದಾರೆ. ನಮ್ಮೂರಿನ ಹಾರೇಪಡ ಪ್ರಶಸ್ತಿ ಆಗಿರ್ತಕ್ಕಂಥ ಲಕ್ಷ್ಮಣಗೌಡರು ಸಹ ಇದ್ದಾರೆ ಈ ವೇದಿಕೆಯಲ್ಲಿ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಮತ್ತು ಈ ಮೂಲತಃ ಮಾಡುವ ಬಸವಣ್ಣನ ವಿಗ್ರಹ ಮಾಡೋದಕ್ಕೆ ಮೂಲತಃ ಕಾರ್ಯಕರ್ತರಾದಂಥ ನಮ್ಮ ಮಂಜಣ್ಣನವರು ಅವರಿಗೆ ನನ್ನ ಮನಸ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಹಾಗೆ ಇದು ಒಬ್ಬರು ಮಾಡುವಂಥ ಕೆಲಸ ಅಲ್ಲ. ಊರಿನ ಹಿರಿಯರು ಅವರ ಸಹಕಾರ, ನಮ್ಮ ಮನೆಯವರ ಸಹಕಾರ, ನಮ್ಮ ಕುಟುಂಬದವರ ಸಹಕಾರ, ಗುರು ಹಿರಿಯರ ಸಹಕಾರದೊಂದಿಗೆ ಈ ಕಲ್ಯಾಣ ಮಂಟಪವನ್ನು ಪುನಶ್ಚೇತನ ಮಾಡಿದ್ದೀವಿ. ಹಾಗೂ ಬಸವಣ್ಣನವರ ವಿಗ್ರಹ ಅನಾವರಣ ಮಾಡಿದ್ದೀವಿ. ಮತ್ತು ಈ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಒಂದು ಮಹಾನ್ವಾದ ತತ್ವವನ್ನು ಹೇಳಿದ್ದಾರೆ, ವಚನವನ್ನು ಹೇಳಿದ್ದಾರೆ. ಕಾಯಕ ಕೆಲಸ, ಕೈಲಾಸ ಕೆಲಸದಲ್ಲೇ ನಾವು ಕೈಲಾಸವನ್ನು ನೋಡುವಂಥ ಒಂದು ವಚನ ಪ್ರಾವತ್ಯವನ್ನು ಹೇಳಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಮನಸ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ ಬಸವಣ್ಣನವರಿಗೆ. ಹಾಗೂ ಈ ದೊಡ್ಡವಲ್ಲಭಿ ಗ್ರಾಮ ನಡೆದಂತಹ ಎಲ್ಲ ಇನ್ನೂ ಮುಂಚೆ ನಡೆಯುವಂತಹ ಪೂಜಾ ಕಾರ್ಯಕ್ರಮಗಳಿಗೆ ಬಸವಣ್ಣನ ನಾಂದಿ ಆಗಲಿ, ಮುಂದೆ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿಗಳನ್ನು ಈ ಊರಿಗೆ ಬರಲಿ, ಒಳ್ಳೆಯ ಪ್ರಶಂಸೆಗಳು, ಉತ್ತಮದ ಆಯ್ಕೆಗಳು ಈ ಊರಿಗೆ ಬಂದು ಒಳ್ಳೆಯ ಪ್ರಜೆಗಳನ್ನಾಗಿ, ಸತ್ಕಾರ ಪ್ರಜೆಗಳನ್ನಾಗಿ ಈ ದೊಡ್ಡವಲ್ಲಭಿ ಗ್ರಾಮದಲ್ಲಿ ಬಾಳಬೇಕಾಗಿ ತಮ್ಮಲ್ಲಿ ಕಳಕಳಿಯಲ್ಲಿ ವಿನಯ ಮಾಡಿಕೊಳ್ತಾ ಇದ್ದೀನಿ.